ಸರ್ ಹೇಳ್ರಿ ನಮ್ಮ ಮುಂಬರುವ ಸಮಗ್ರ ಕಾರ್ಖಾನೆಗೆ ಭೂ ಮಾಲೀಕರ ಒಪ್ಪಿಗೆಯೊಂದಿಗೆ ಸ್ವಾಧೀನಪಡಿಸಿಕೊಂಡು ಸರ್ಕಾರ ನಮಗೆ ಹಸ್ತಾಂತರಿಸಿದ್ದು ನಿಜ. ಈ ಭೂ ಸ್ವಾಧೀನ ಪ್ರಕ್ರಿಯೆ ಸಮಗ್ರವಾಗಿ ಇದೆ ಅಂತೇಳಿ, ಸಮಂಜಸವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ನಲ್ಲಿ 2022 ಇಸ್ವಿಯಲ್ಲಿ ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ. ಅದು ಆದ ನಂತರ ರಾಜ್ಯ ಸರ್ಕಾರಗಳಿಂದ ಮತ್ತೆ ಕೇಂದ್ರ ಸರ್ಕಾರಗಳಿಂದ ನಾವು ಏನೇನು ಮಂಜೂರಾತಿಗಳು ತಗೋಬೇಕು, ಏನೇನು ಪರ್ಮಿಷನ್ ತಗೋಬೇಕು, ಎಲ್ಲವೂ ವ್ಯಾಲಿಡ್ ಆಗಿದ್ದಾವೆ. ಈಗ ಯಾವುದೇ ಕಾರ್ಖಾನೆ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚಿತವಾಗಿ ನೆಲ ಸಮಮಟ್ಟಾಗಿ ಮಾಡಿ ಕಾಂಪೌಂಡ್ ನಿರ್ಮಾಣ ಮಾಡುವ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ವಿ. ಉದ್ದೇಶ ಸ್ಟಾರ್ಟ್ ಮಾಡೋದು ಇಲ್ಲ ಅಂದ್ರೆ ಈ ತರ ಪ್ರೋಗ್ರೆಸಿವ್ ವರ್ಕ್ ಮಾಡ್ತಾ ಇರ್ಲಿಲ್ಲ. ನಾವು ನೆಲ ಸಮಮಟ್ಟಾಗಿ ಮಾಡಿದ್ವಿ, ಕಾಂಪೌಂಡ್ ಹಾಕಿದ್ದು ತಾವೆಲ್ಲ ಕಂಡಿದ್ದೀವಿ. ಈ ಕಾಮಗಾರಿ ಪ್ರಗತಿಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ಕೆಲವು ಪರಿಸರ ಸಮಸ್ಯೆಗಳನ್ನು ಉಲ್ಲೇಖಿಸಿ ಕೈಗಾರಿಕಾ ಯೋಜನೆ ವಿರೋಧಿಸಲು ಪ್ರಾರಂಭಿಸಿತು. ಇದನ್ನ ಮನಗಂಡ ಕರ್ನಾಟಕ ಸರ್ಕಾರ ಮೌಖಿಕವಾಗಿ ನಮಗೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಿ ಅಂತ ಸರ್ಕಾರದ ಮೌಖಿಕ ಆದೇಶ ನಮ್ಮ ಪೇಪರ್ ಮಾಧ್ಯಮದ ಸ್ನೇಹಿತರ ಬರವಣಿಗೆಯಲ್ಲಿ ಕಂಡು, ಅದಕ್ಕೆ ಮನ್ನಣೆ ಕೊಟ್ಟು ನಾವು ಈಗ 1 ವರ್ಷದಿಂದ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಯಾವುದಾದ್ರೂ ಒಂದು ದಿವಸ ಆದಷ್ಟು ಬೇಗ ಸರ್ಕಾರ ನಮಗೆ ಅನುಮತಿ ನೀಡುತ್ತೆ ಅಂತಕ್ಕಂಥ ಆಶಾಭಾವ ನಿರಂತರ ನಾವು ಹೊಂದಿದ್ದೀವಿ. ಈ ಸಮಗ್ರ ಉಕ್ಕು ಕಾರ್ಖಾನೆ ಮಾಧ್ಯಮ ಮಿತ್ರರಿಗೆ ಮತ್ತು ರೈತರಿಗೆ ನಾನು ತಿಳಿಸೋದೇನಂದ್ರೆ, ಪರಿಸರ ನಮ್ಮೆಲ್ಲರ ಕಡೆ ಹೋಗ್ತೀವಿ ನಾವು. ಆದ್ರೆ ಈಗ ಈ ನಮ್ಮ ಕಾರ್ಖಾನೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದು ಪರಿಸರ ಸ್ನೇಹ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ರೂಪಿತವಾಗಿದೆ. ಡಸ್ಟ್ ಎಕ್ಸ್ಟ್ರಾಕ್ಷನ್ ಅಂದ್ರೆ ಧೂಳು ಇರುವ ವ್ಯವಸ್ಥೆಗಳು, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಗಳು, ಮತ್ತೆ ಶೂನ್ಯ ದ್ರವ ವಿಸರ್ಜನೆ, ಇವೆಲ್ಲ ಆಧುನಿಕ ಪರಿಸರ ಸಂರಕ್ಷಣಾ ಕಾರ್ಯಗಳನ್ನ ನಾವು ಈ ಸಂಸ್ಥೆಯಲ್ಲಿ ನಮ್ಮ ಕಾರ್ಖಾನೆಯಲ್ಲಿ ಅಳವಡಿಸ್ತಾ ಇದ್ದೀವಿ. ಹೆಚ್ಚಿನ ಬಂಡವಾಳ ಹಾಕಿ ಪರಿಸರ ಕಾಳಜಿ ಉಳ್ಳೋರು ಯಾವುದೇ ಹೊಸ ಉದ್ಯೋಗ ಪ್ರಾರಂಭಿಸಿದ್ರೆ ನಮ್ದು ಎಲ್ಲೇ ಪ್ರಾರಂಭಿಸಿದಾಗ ನೆರೆಹೊರೆಯನ್ನು ನಾವು ತೆಗೆದು ಹಾಕಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಫಿಲಾಸಫಿ. ನಮ್ದು ಯಾವುದೇ ಕಾರ್ಖಾನೆ ಇಲ್ಲಿವರೆಗೆ ಕಾರ್ಯರೂಪದಲ್ಲಿದೆ, ಮುಂಬರುವ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ 90% ನಿಂದ 96% ವರೆಗೆ ಲೋಕಲ್ ಅವರಿಗೆ ಆದ್ಯತೆ ಕೊಟ್ಟಿರೋದು. ಬಹುಶಃ ಕರ್ನಾಟಕದಲ್ಲಿ ನಾವು ಮುಂಚೂಣಿಯಲ್ಲಿ ಇದ್ದೀವಿ ಅಂತ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನೀವಿದ್ರೆ ನಾವು ಕೂಡಿ ದುಡಿಯೋಣ, ಕೂಡಿ ಬೆಳೆಯೋಣ ಅನ್ನೋದೇ ನಮ್ಮ ಒಂದು ಉದ್ದೇಶ. ಯಾವುದೇ ಹೊಸ ಉದ್ಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ನಮ್ಮೊಂದಿಗೆ ತರಲಿದ್ದು ಅದರ ಸಹಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಒಟ್ಟಾಗಿ ಅಭಿವೃದ್ಧಿ ಪಡ್ಕೊಂಡು ನಮ್ಮ ಜೀವನಗಳು ಕಟ್ಟಿದ್ರು. ಈ ಕರ್ನಾಟಕ ಸರ್ಕಾರ ಇದರಿಂದ ಸ್ಥಾಪನೆ ಮಾಡಲು ಅದಾದ್ಮೇಲೆ ಮಾಡಬಾರ್ದು ಅಂತ ಹೋರಾಟಗಳನ್ನು ಮಾಡಿದ ಮೇಲೆ ಪರಾಮರ್ಶೆ ಆಗಿದೆ. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಅನ್ನು ಕೂಡ ರೆಫರ್ ಮಾಡಿದರೆ ಅದರ ರಿಪೋರ್ಟ್ ಏನಾಗಿದೆ ಚರ್ಚೆ ಆಗ್ತದೆ. ಸರ್ಕಾರ